ಕೆಲವೊಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರೀತಿದ್ದೀರಾ? ಇನ್ನೇನು 18/3/2026 ರಂದು ಕನ್ನಡ ವಿಷಯದ ಎಕ್ಸಾಮ್ ಇದೆ. ತುಂಬಾ ಜನ ಕೇಳ್ತಾ ಇದ್ರಿ ಕನ್ನಡ ವಿಷಯ ಯಾವ ರೀತಿ ಔಟ್ ಔಟ್ ಮಾಡೋದು, ಯಾವ ರೀತಿ ಬರೆದ್ರೆ ಸ್ಕೋರ್ ಮಾಡ್ಕೋತೀವಿ ಅಂತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಳೆದ ವರ್ಷ 100ಕ್ಕೆ 100 ತೆಗೆದುಕೊಂಡ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಟಾಪರ್ ಅನ್ಸ್ಟೇಟು ಕೊನೆವರೆಗೆ ನೋಡಿ. ನೀವು ಕೂಡ ಇದೇ ರೀತಿ ಬರೆದ್ರೆ ಆರಾಮಾಗಿ ಔಟ್ ಆಫ್ ಔಟ್ ಮಾಡ್ತೀರಾ ಮತ್ತೆ ಸ್ಕೋರ್ ಮಾಡ್ಕೋತೀರಾ. ಅರ್ಥ ಆಯ್ತಾ? ಕೊನೆವರೆಗೆ ನೋಡಿ. ನಿಮಗೆ PDF ಕೂಡ ಕೊಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು SLC ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಪಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, ಅಷ್ಟಿಲ್ಲದೆ ಎಲ್ಲ ವಿಷಯಗಳ ಟಾಪರ್ ಆನ್ಸರ್ ಶೀಟ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 10th ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಗೊತ್ತಿರೋದಿಲ್ಲ ಔಟ್ ಔಟ್ ಮಾಡೋಕ್ಕೆ ಮತ್ತು ಸ್ಕೋರ್ ಮಾಡೋಕ್ಕೆ ಯಾವ್ದು ಬರ್ಬೇಕಂತ ಖಂಡಿತ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಬೇಕು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಪ್ರತಿಯೊಂದು ಸಾಲನ್ನ ಅಬ್ಸರ್ವ್ ಮಾಡಿ ನೀವು. ಅವ್ರು ಯಾವ ರೀತಿ ಬರೆದಿದ್ದಾರೆ, ಅವರು ಕೂಡ ಮಿಸ್ಟೇಕ್ ಮಾಡಿದ್ದಾರೆ. ಮಿಸ್ಟೇಕ್ ಮಾಡಿರೋರಿಗೆ ಮಾರ್ಕ್ಸ್ ಯಾವ ರೀತಿ ಕೊಟ್ಟಿದ್ದಾರೆ. 100ಕ್ಕೆ 100 ತೆಗೆದುಕೊಂಡ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಬನ್ನಿ ನೋಡ್ತಾ ಹೋಗೋಣ. ಓಕೆ, ಇದು 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ. ಕಳೆದ ವರ್ಷ 2025ರಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ. ನೀವು ಕೂಡ ಈ ರೀತಿ ಬರೆದರೆ ಆರಾಮಾಗಿ 100ಕ್ಕೆ 100 ಅಂಕ ಮಾಡ್ಬೋದು ಮತ್ತು ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತಾ? ಸ್ಕೋರ್ ಮಾಡ್ಬೇಕು ಅನ್ಕೊಳ್ಳೋರು ಮತ್ತು ಔಟ್ ಆಫ್ ಔಟ್ ಮಾಡ್ಬೇಕು ಅನ್ಕೊಳ್ಳೋರು ನೋಡ್ಕೊಂಡು ಹೋಗಲೇಬೇಕು. ಇದೇ ರೀತಿ ಬರೆದಾಗ ಗ್ಯಾರಂಟಿ ನೀವು ಔಟ್ ಆಫ್ ಔಟ್ ಮಾಡ್ಬೋದು. ಕೊನೆಯವರೆಗೆ ನೋಡಿ, ನಾನು ಪ್ರತಿ ಪೇಜ್ ಕೊಡ್ತೀನಿ ನಿಮಗೆ, ಪ್ರತಿ ಪೇಜ್ ತೋರಿಸ್ತೀನಿ, ಯಾವ ರೀತಿ ಬರಬೇಕಂತ ಹೇಳ್ತೀನಿ. ಓಕೆ, ನೋಡ್ತಾ ಹೋಗೋಣ. ಇದು ಆನ್ಸರ್ ಬುಕ್ಲೆಟು. ನಿಮ್ಮ ಎಕ್ಸಾಮ್ನಲ್ಲಿ ಪೇಪರ್ ಎಲ್ಲ ಕೊಡೋದಿಲ್ಲ ಅವರು, ಈ ರೀತಿ ಒಂದು ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಈ ಒಂದು ಬುಕ್ಲೆಟಲ್ಲಿ ತುಂಬ ಪೇಜ್ ಇರ್ತವೆ. ನೀವು ಎಷ್ಟು ಬರೋದು ತುಂಬೋದಿಲ್ಲ, ಅದು ಅಷ್ಟು ಪೇಜ್ ಇರ್ತವೆ. ನೋಡಿ, SLC PUC ಅದರ್ ಎಕ್ಸಾಮಿನೇಷನ್ಸು ಡೇಟನ್ನು ಬರೀಬೇಕು ಅಲ್ಲಿ, ಅಂದರೆ ಇಸ್ವಿಯನ್ನು ಬರೀಬೇಕು 2026 ನಿಮ್ಮದು. ಆಮೇಲೆ ಮಂತ್ ಬರ್ತದೆ. ನೆಕ್ಸ್ಟು ನೋಂದಣಿ ಸಂಖ್ಯೆ ಅಂದರೆ ಏನು? ರಿಜಿಸ್ಟರ್ ನಂಬರು ನಿಮ್ಮ ಹಾಲ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ. 2026ರಿಂದ ಪ್ರಾರಂಭ ಆಗ್ತದೆ ನೋಡಿ, ಅದನ್ನು ಬರೀಬೇಕು. ಆಮೇಲೆ ಆನ್ಸರ್ ಪ್ಲೇಸ್ ಸೀರಿಯಲ್ ನಂಬರು ಅವರೇ ಕೊಟ್ಟಿರ್ತಾರೆ. ಮಾಧ್ಯಮ ಬರೀಬೇಕು, ಆಮೇಲೆ ವಿಷಯ ಬರಬೇಕು, ಕನ್ನಡ ಬರಬೇಕು, ಆಮೇಲೆ ವಿಷಯ ಸಂಖ್ಯೆತ 01ಕ್ಕೆ ನಿಮ್ಮ ಹಾಲ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು ಎಷ್ಟು ಬರೆದಾರೆ ನೋಡಿ ಅವರೇ. ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ ಎಷ್ಟು ಬಳಸಿದ್ದಾರೆ? 17 ಪುಟವನ್ನು ಬಳಸಿದ್ದಾರೆ. ಆಯ್ತಾ? ಬರೀ 17 ಪೇಜಲ್ಲಿ ಅವರು 100ಕ್ಕೆ 100 ಅಂಕ ತೊಗೊಂಡಿದ್ದಾರೆ. ಓಕೆ, ಇದು ನೆಕ್ಸ್ಟು ಕೊಠಡಿ ಮೇಲ್ವಿಚಾರಕರ ಸಹಿ. ಇದು ನಿಮ್ಮ ಏನು ಕೊಠಡಿ ಬಂದಿರ್ತಾರೆ, ನಿಮ್ಮ ಎಕ್ಸಾಮ್ ಹಾಲ್ಗೆ ಯಾರು ಬಂದಿರ್ತಾರೆ ಟೀಚರ್ಸು, ಅವರು ಸಹಿ ಮಾಡ್ತಾರೆ ಇದನ್ನ. ನೆಕ್ಸ್ಟ್ ಇದು ನೋಡಿ, ಮೌಲ್ಯಮಾಪಕರ ಉಪಯೋಗಕ್ಕಾಗಿ ಮಾತ್ರ. ನಿಮ್ಮ ಪೇಪರು ಈ ರೀತಿ ಚೆಕ್ ಮಾಡ್ತಾರೆ. ಒಂದು ಬರಿಯಲ್ಲ, 2 ಬಾರಿ ಚೆಕ್ ಮಾಡ್ತಾರೆ. ಒಂದೇ ಬಾರಿ ಪೇಪರ್ ಚೆಕ್ ಆಗೋದಿಲ್ಲ, 2ರಿಂದ 3 ಬಾರಿ ಚೆಕ್ ಮಾಡ್ತಾರೆ. ಆದ್ದರಿಂದ ನಿಮಗೆ ಮೋಸ ಆಗೋದಿಲ್ಲ. ನೀವು ಎಷ್ಟು ಬರೆದಿದ್ದೀರಾ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ, ಮೋಸ ಆಗೋದಿಲ್ಲ ನಿಮಗೆ. ಅಕಸ್ಮಾತ್ ನೀವು ಬರೆದಿದ್ದಕ್ಕಂತೂ ಕಡಿಮೆ ಮಾರ್ಕ್ಸ್ ಬಂದರೂ ಮತ್ತೆ ನಿಮಗೆ ಆಪ್ಷನ್ ಇರ್ತದೆ ರಿವ್ಯಾಲ್ಯೂಷನ್ನು, ಅದನ್ನ ಹಾಕಿಬಿಟ್ಟು ನೀವು ವಾಪಸ್ ಚೆಕ್ ಮಾಡಿಸ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಿಮಗೆ ಒಂದೇ ಕ್ವಶನ್ನ 2 ಬಾರಿ ಬರೋಕ್ಕಾಗೋದಿಲ್ಲ. ಒಂದೇ ಕ್ವಶನನ್ನು ಮರಳಿ ರಿಪೀಟಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ನಂಬರ್ ವೈಸ್ ಮಾರ್ಕ್ಸ್ ಹಾಕ್ತಾರೆ. ನೀವು ಏನಾದರೂ ಒಂದೇ ಪ್ರಶ್ನೆಯನ್ನು 2 ಬಾರಿ ಬರೆದರೆ ಗೊತ್ತಾಗ್ತದೆ ಅವ್ರಿಗೆ. ಓಕೆ, ನೋಡಿ, 100 ಅಂಕಗಳು ಮಾತ್ರ. 100ಕ್ಕೆ 100 ಅಂಕ ನೋಡಿ, ಅಬ್ಸರ್ವ್ ಮಾಡಿ. 100ಕ್ಕೆ 100 ಅಂಕ ಇನ್ನು 2 ಬಾರಿ ಚೆಕ್ ಮಾಡಿದ್ದಾರೆ, ಅಬ್ಸರ್ವ್ ಮಾಡಿ ನಾವು. ನೆಕ್ಸ್ಟು ಇದು ಅಭ್ಯರ್ಥಿ ಸಾಮಾನ್ಯ ಸೂಚನೆ ಏನು? ಜನರಲ್ ಇನ್ಸ್ಟ್ರಕ್ಷನ್ಸು. ಇನ್ನು ಓದ್ಕೊಳ್ಳೋರು ಓದ್ಕೊಳ್ಳಿ, ನಿಮ್ಮ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಓಕೆ, ಇದು ನೋಡಿ ಆನ್ಸರ್ ಸೀಟು ಮೇನು. ಮಾರ್ಜಿನ್ ಕೊಟ್ಟಿರ್ತಾರೆ ಅವರು, ಒಂದು ಮಾರ್ಜಿನ್ ಕೊಟ್ಟಿರ್ತಾರೆ. ಬೇಕಂದರೆ ನೀವು ಮತ್ತೆ ಹಾಕೋಬೋದು ಮಾರ್ಜಿನು. ನೋಡಿ, ಪ್ರಥಮ ಭಾಷೆ ಕನ್ನಡ ಮಲ್ಟಿಪಲ್ ಅಬ್ಸರ್ವ್ ಮಾಡಿ. ಅವರು ಎಷ್ಟು ನೀಟಾಗಿ ಬರೀತಾರೆ. ತುಂಬ ಜನ ಏನು ಮಾಡ್ತೀರಾ, ಆಪ್ಷನ್ ಕರೆಕ್ಟಾಗಿ ಬರೆಯೋದಿಲ್ಲ. ಒಂದು ಸಲ C ಬರೀತೀರಾ, ಆಮೇಲೆ A ಬರೀತೀರಾ, ಒಂದು ಸಲ ಘಾಟ್ ಹಾಕ್ತೀರಾ. ಅದು ಮಾಡ್ಕೋಬೇಡಿ, ನೀಟಾಗಿ ಒಂದೇ ಆನ್ಸರ್ ಬರೀರಿ. ಆಯ್ತಾ? ಕೆಲವೊಂದು ತಪ್ಪಾದ್ರೆ ಏನು ಮಾಡಿ, ಒಂದು ಗೆರೆ ಎಳೆದು ಮತ್ತೆ ಮುಂದೆ ಬರೀರಿ, ಅಷ್ಟೇ ಮಾಡಿ. ಆದರೆ ತುಂಬ ತಿದ್ದಕ್ಕೋಬೇಡಿ. ಒಂದೇ ಆನ್ಸರು ಒಂದೇ ಕ್ವಶನ್ ಇರಬೇಕು. ನೋಡಿ, ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂತ. ಆಪ್ಷನ್ C, ಆಪ್ಷನ್ D. ಸೊ ಆಪ್ಷನ್ ಸಮೇತ ಉತ್ತರ ಬರಬೇಕು. ನೀವೇನು ಮಾಡ್ತೀರಾ, ಬರೀ ಏನು ಮಾಡ್ತೀರಾ, 4 ನಂಬರ್ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, 4ನೇ ನಂಬರು ಬರೀ B ಬರೀತೀರಾ. ಆಯ್ತು ಮಾಡ್ಕೋಬೇಡಿ. ಏನು ಬರಬೇಕು, 4ನೇ ಕ್ವಶನ್ನು 4 ಅಂತ ಹಾಕಬೇಕು, ಆಮೇಲೆ B ಬರಬೇಕು. B ಮುಂದಿನ ಆಪ್ಷನ್ ಏನು, ಪ್ರಶ್ನಾರ್ಥಕ, ಇದನ್ನು ಬರಬೇಕು. ಅದೇ ಸಂಪೂರ್ಣ ಉತ್ತರ ಬರಬೇಕು. ನೋಡ್ಕೊಳ್ಳಿ. ಸೊ 10ಕ್ಕೆ 10 ಅಂಕ ಕರೆಕ್ಟ್ ಆಗಿವೆ. ಎಲ್ಲ ಕೂಡ ಮಲ್ಟಿಪಲ್ ಕರೆಕ್ಟ್ ಆಗಿವೆ. ನಾನು ಹಾಕಿದ್ದೀನಿ ನಿಮ್ಮ ಚಾನಲಲ್ಲಿ, ಇದನ್ನ ಹಾಕಿದ್ದೀನಿ. ಏನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಅಲ್ಲಿ ಕೊಟ್ಟಿದ್ದೀನಿ. ಅವೆಲ್ಲ ಮಲ್ಟಿಪಲ್ ಇರ್ತಾವೆ ಅಂತ ಅವ್ರು ನೋಡ್ಕೊಳ್ಳಿ. ಯಾವ ಕ್ವಶನ್ ಬರ್ತವೆ ನೋಡ್ಕೊಳ್ಳಿ. ಈಗಲೇ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಮಾಡೆಲ್ ಕ್ವಶನ್ ಪೇಪರು ಎಲ್ಲ ಅವೈಲೇಬಲ್ ಇವೆ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ. 2ನೇ ಮೇನು
ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕೀರ್ತಿ ಪುಸ್ತಕ. ನೋಡಿ ಅಂಡರ್ಲೈನ್ ಮಾಡಿದರೆ ನೀವು ಅಂಡರ್ಲೈನ್ ಮಾಡಿ, ಯಾಕಂದರೆ ನಿಮಗೆ ಪೇಪರ್ ಚೆಕ್ ಮಾಡಿದ್ರೆ ನೀಟ್ ಅನಿಸುತ್ತೆ, ಅವ್ರು ತುಂಬ ಓದೋದಿಲ್ಲ, ಮಾರ್ಕ್ಸ್ ಕೊಟ್ಬಿಡ್ತಾರೆ. ಆಗ್ತೈತೆ, ನೀಟ್ ಅನಿಸುತ್ತೆ ಅವಾಗ ನಿಮಗೆ ಮಾರ್ಕ್ಸ್ ಕಟ್ ಮಾಡೋದಿಲ್ಲ ಅವರು. ಅಬ್ಸರ್ವ್ ಮಾಡಿ ನೋಡಿ, ಪ್ರತಿಯೊಂದು ಪ್ರಶ್ನೆ ಆದಮೇಲೆ ಒಂದು ಲೈನ್ ಹೊಡೆದಿದ್ದಾರೆ. ನೀವು ಸಮಯ ಇದ್ದರೆ ಹೊಡೀರಿ, ಸಮಯ ಮಾಡ್ಕೊಂಬಿಟ್ಟು ಹೊಡೀರಿ. ಓಕೆ ನೋಡಿ, ಎಲ್ಲ ಕರೆಕ್ಟು, ಯಾವುದೂ ಮಿಸ್ಟೇಕ್ ಆಗಿಲ್ಲ. ನೋಡಿ ಮತ್ತೇನು ಮಾಡಿದ್ದಾರೆ ಅವರು? 17 ಕ್ವಶನ್ ನೋಡಿ, ಜಗತ್ತೆಲ್ಲ ಮತ್ತು ಬ್ರಾಕೆಟಲ್ಲಿ ವಿಶ್ವ ಎಲ್ಲ ಬರೆದಿದ್ದಾರೆ. ನೋಡಿ ಇದನ್ನೆಲ್ಲ ಇಂಡಿವಿಜುವಲ್ ಚೆಕ್ ಮಾಡೋರು ನೀಡ್ತಾರೆ, ಮೌಲ್ಯಮಾಪಕರು ನೋಡ್ತಾರೆ, ಅದನ್ನ ಸೂರ್ಯ ಟ್ಯಾಲೆಂಟ್ ಇದ್ದಾರೆ ಅಂತ ಮಾರ್ಕ್ಸ್ ಹೆಚ್ಚಿಗೆ ಹಾಕ್ತಾರೆ. ನೋಡಿ ವಿಶ್ವವೆಲ್ಲ, ಜಗತ್ತೆಲ್ಲ, ವಿಶ್ವವೆಲ್ಲ ಬರೆದಿದ್ದಾರೆ. ನಿಮಗೆ ಗೊತ್ತಿದ್ರೆ ಬರಿಬೋದು. ನೆಕ್ಸ್ಟು 18 2 ಮಾರ್ಕ್ಸ್ ಎಷ್ಟು ಬರೆದಿದ್ದಾರೆ ನೋಡಿ ಅವರು, ಎಷ್ಟು ಸಾಲ ಇದೆ ನೋಡಿ, 1 2 3 4 5 6 7 8 10 ಸಾಲ ಬರೆದಿದ್ದಾರೆ. ಎಷ್ಟು ಬರೋ ಅವಶ್ಯಕತೆ ಇಲ್ಲ. ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ರೆ 4 5 ಲೈನ್ ಸಾಕು, ಕೆಲವೊಂದು ಸಲ 3 4 ಲೈನ್ ಸಾಕು. ಅರ್ಥ ಆಯ್ತಾ? ಆನ್ಸರ್ ಗೊತ್ತೇ ಬರೀರಿ, ಸಮಯ ಇದ್ದರೆ ಬರೀರಿ, ಒಟ್ಟಿನಲ್ಲಿ ಸಮಯ ವೇಸ್ಟ್ ಮಾಡೋಕೆ ಹೋಗಬೇಡಿ. ನೋಡಿ ನೆಕ್ಸ್ಟು 19 ಇಲ್ಲಿ ಎಷ್ಟು ಬರೆದಿದ್ದಾರೆ? 6 ಸಾಲು ಬರೆದಿದ್ದಾರೆ. ಆಮೇಲೆ 20 ಇಲ್ಲೂ ಕೂಡ 6 ಸಾಲು. ನಿಮಗೆ ಉತ್ತರ ಗೊತ್ತಿದ್ರೆ ಬರಿಬೋದು, ಡೋಂಟ್ ವರಿ, ಒಟ್ಟಿನಲ್ಲಿ ಬರೀರಿ. ಒಂದು 5 ರಿಂದ 6 ಸಾಲು ಬರೀರಿ ಸಮಯ ಇದ್ದರೆ. ಒಟ್ಟಿನಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಒಂದು 4 5 ಸಾಲಲ್ಲಿ ಮುಗಿಸ್ಬೋದು 2 ಮಾರ್ಕ್ಸಲ್ಲಿ. ಓಕೆ ನೋಡಿ, 2 ಬಾರಿ ಚೆಕ್ ಆಗಿದೆ ಪೇಪರು, 2 ಬಾರಿ ಚೆಕ್ ಆಗಿದೆ. ಒಂದೇ ಬಾರಿ ಚೆಕ್ ಮಾಡೋದಿಲ್ಲ, 2 ಬಾರಿ ಚೆಕ್ ಮಾಡ್ತಾರೆ. ಅದರಿಂದ ನೀವು ಎಷ್ಟು ಬರೆದಿದ್ರೆ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ತುಂಬ ಜನ ಭಯ ಪಡ್ತೀರಾ, ಅಯ್ಯೋ ನಾನು ಮಾರ್ಕ್ಸ್ ಕೊಡಲಿಲ್ಲ ಅಂದರೆ ಹೇಗೆ, ಎಲ್ಲ ಬರೆದೀನಿ, ಚೆಕ್ ಮಾಡೋರು ಯಾವ ರೀತಿ ಬರ್ತಾರಂತ. ಆ ರೀತಿ ಇರೋದಿಲ್ಲ. ನಿಮಗೆ 2-3 ಸಲ ಚೆಕ್ ಮಾಡ್ತಾರೆ. ಅರ್ಥ ಆಯ್ತಾ? 2-3 ಸಲ ಚೆಕ್ ಮಾಡಿಬಿಟ್ಟು ಮಾರ್ಕ್ಸನ್ನು ಹಾಕ್ತಾರೆ. ಅಷ್ಟು ಮೀರಿ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದರೆ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಒಂದು ಆಪ್ಷನ್ ಕೊಡ್ತಾರೆ, ಏನು ರಿವ್ಯಾಲ್ಯೂಯೇಷನ್ ಅಂತ. ಆವಾಗ ನೀವು ರಿವ್ಯಾಲ್ಯೂಯೇಷನ್ ಹಾಕಿಬಿಟ್ಟು ಮತ್ತೆ ಚೆಕ್ ಮಾಡಿಸ್ಬೋದು ಪೇಪರನ್ನು. ಅರ್ಥ ಆಯ್ತಾ? ನೋಡಿ ಅಬ್ಸರ್ವ್ ಮಾಡಿ. ನೋಡಿ ಮಿಸ್ಟೇಕ್ ಮಾಡಿದ್ದಾರೆ ಅಲ್ಲಿ. ಇಲ್ಲಿ ಏನು ಮಾಡಿದ್ದಾರೆ? ಮುಂದೆ ಬರೆಯೋದು ಮರ್ತಿದ್ದಾರೆ. ಅವಾಗ ಏನು ಮಾಡಿದ್ದಾರೆ ಅವರು? ಒಂದು ಸ್ಮಾಲ್ ಏರ್ ಮಾರ್ಕ್ ಕೊಟ್ಟಿದ್ದಾರೆ. ಏರ್ ಮಾರ್ಕ್ ಕೊಟ್ಟು ಮೇಲೆ ಬರೆದಿದ್ದಾರೆ. ನೀವು ಆ ರೀತಿ ಬರೀರಿ. ತುಂಬ ಜನ ಘಾಟ್ ಹಾಕ್ತೀರಾ, ಗೆರೆ ಇರ್ತೀರಾ, ಆ ರೀತಿ ಮಾಡ್ಕೋಬೇಡಿ. ನೀಟಾಗಿ ಇನ್ನು ಮಿಸ್ ಆಗಿದ್ದರೆ ನೀಟಾಗಿ ಒಂದು ಲೈನ್ ಹೊಡೆದ್ಬಿಟ್ಟು ಏರೋ ಮಾರ್ಕಿಂದ ಬರೀರಿ ಮೇಲೆ. ಸೊ ಆವಾಗ ನೀಟ್ ಅನಿಸುತ್ತೆ ಆನ್ಸರು, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ 27 ನಾನು ತುಂಬ ಹೇಳಲ್ಲ, ಅಬ್ಸರ್ವ್ ಮಾಡಿ. ನೋಡಿ ಎಂ ಮರಿಯಪ್ಪ ಭಟ್ಟ ಕೊಟ್ಟಿದ್ದರು ಹೋದ ವರ್ಷ. ಮರಿಯಪ್ಪ ಭಟ್ 1909ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ್ಕ ಎಂಬ ಗ್ರಾಮದಲ್ಲಿ ಜನಿಸಿದರು. ನೋಡಿ ಇದೇ ರೀತಿ ಬರಬೇಕು. ಅಬ್ಸರ್ವ್ ಮಾಡಿ ಅವರು ಯಾವ್ದು ಬರೆದಾರೆ ಅಂತ. ತುಂಬ ಏನಿಲ್ಲ, ಒಂದು ಎಷ್ಟು ಬರೆದಿದ್ದಾರೆ? ಒಂದು 5-6 ಸಾಲು ಬರೆದಿದ್ದಾರೆ. ಎಷ್ಟು ಬರೆದ್ರೆ ಸಾಕು? ಕವಿ ಪರಿಚಯ, ಆಮೇಲೆ ಕುಮಾರವ್ಯಾಸ, ಇಷ್ಟೇ ನೋಡಿ. ಇಷ್ಟು ಬರೆದ ಮೇಲೆ 3ಕ್ಕೆ 3 ಅಂಕ ಕೊಡ್ತಾರೆ. ಆಮೇಲೆ ಛಂದಸ್ಸು ಮಾತ್ರ ನೋಡಿ, ಯಾವುದಿದು ಛಂದಸ್ಸು? ಚಂಪಕ ಮಾಲವೃತ್ತ, ಸಮನ್ವಯ ಬರೆದಿದ್ದಾರೆ. ಆಮೇಲೆ ಛಂದಸ್ಸು ಜೊತೆಗೆ ಸಮನ್ವಯ ಬರೆದಿದ್ದಾರೆ, ಅದಕ್ಕೆ 3ಕ್ಕೆ 3 ಅಂಕ ಸಿಕ್ಕಿವೆ. ನೋಡಿ ನೆಕ್ಸ್ಟು ಏನಿದು? ಅಲಂಕಾರ, ಮಾರೆ ಗೊತ್ತನೋಯ್ತು, ನಾಳಿನ ಭಾರತವು, ಅಲಂಕಾರ, ರೂಪಕಲಂಕಾರ ಅಂಡರ್ಲೈನ್ ಮಾಡಿದ್ದಾರೆ. ನೋಡಿ ಅಲಂಕಾರ ಬರೆದು ಅಂಡರ್ಲೈನ್ ಮಾಡಿದ್ದಾರೆ. ಆಮೇಲೆ ಉಪಮೇಯ ಬರೆದು ಅಂಡರ್ಲೈನ್ ಮಾಡಿದ್ದಾರೆ. ಈ ರೀತಿ ಅಂಡರ್ಲೈನ್ ಮಾಡಿ ಒಂದು ಸಲ ನೀಟ್ ಅನಿಸುತ್ತೆ. ಅದು ಸಮಯ ಇದ್ದರೆ ಮಾಡಿ, ಸಮಯ ಇಲ್ಲ ಅಂದರೆ ಒಟ್ಟಿನಲ್ಲಿ ಮೊದಲು ಆನ್ಸರ್ ಬರೀರಿ. ಒಂದು ಎಕ್ಸಾಮ್ ಕೊನೆಯಾಗಿ ಒಂದು 10 ನಿಮಿಷ ಸಮಯ ಮಾಡ್ಕೊಳ್ಳಿ, 10 ನಿಮಿಷ, ಆವಾಗ ಅಂಡರ್ಲೈನ್ ಮಾಡ್ಬೋದು. ಅಥವಾ ನೀವು ಬರಿತಾ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ 32 ನೋಡಿ, ಪೀಠೆ ಹಾಕಿದ್ದಾರೆ. ಅವಳಾಗಬಲ್ಲವನು ಅರಸನಾಗಬಲ್ಲವನು, ಎದಕ್ಕೆ ಇದು? ಗಾದೆ ಮಾತಿಗೆ ಪೀಠೆಗೆ ಹಾಕಿದ್ದಾರೆ. ನೋಡಿ ವಿಚಾರ ಮಾಡಿ, ಗಾದೆ ಮಾತಿಗೆ ಪೀಠೆಗೆ ಬರೆದಿದ್ದಾರೆ. ನೀವು ಕೂಡ ಪೀಠೆಗೆ ಬರಿಬೋದು, ಅಥವಾ ಡೈರೆಕ್ಟ್ ಕೂಡ ಬರಿಬೋದು, ನಿಮ್ಮ ಇಷ್ಟ. ಡೈರೆಕ್ಟ್ ಬರಿಬೋದು. ಆಮೇಲೆ ಹೊರಾರ್ಥ ಅಂತ ಬರೆದಿದ್ದಾರೆ. ಒಳಾರ್ಥ, ಒಳಾರ್ಥ ಬರೆದಿದ್ದಾರೆ. ಲಾಸ್ಟಿಗೆ ನೋಡಿ ಮತ್ತೆ ಒಳಾರ್ಥ. ಸೊ ಈ ರೀತಿ ಬರಿಬೋದು. ನಂತರ 33 7 ಸಂದರ್ಭಗಳು. ಶಿಕ್ಷಣಕ್ಕಾಗಿ ಶಿಕ್ಷಣ ಬರಬೇಕು. ತುಂಬ ಜನ ಏನು ಮಾಡ್ತೀರಾ? ಸಂದರ್ಭ ಮೇಲೆ ಬರೋದಿಲ್ಲ, ಡೈರೆಕ್ಟ್ ಎದಕ್ಕೆ ಹೋಗ್ತೀರಾ? ಆಯ್ಕೆಗೆ ಹೋಗ್ತೀರಾ. ಆ ರೀತಿ ಮಾಡೋಕೆ ಹೋಗಬೇಡಿ. ಮೊದಲು ಸಂದರ್ಭ ಹೆಸರು ಬರೀರಿ. ಏನಿರ್ತದೆ ಅದು? ಶಿಕ್ಷಣಕ್ಕಾಗಿ ಶಿಕ್ಷಣ ಬರಬೇಕು. ಆಮೇಲೆ ಸ್ಟಾರ್ಟ್ ಮಾಡಿ ಕೆಳಗೆ. ಅರ್ಥ ಆಯ್ತಾ? ಅವಾಗ ಚೆಕ್ ಮಾಡೋರಿಗೆ ಸೊ ಗೊತ್ತಾಗ್ತದೆ ಅವ್ರಿಗೆ, ಇದೇ ಸಂದರ್ಭ ಗೊತ್ತಾಗ್ತದೆ, ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಸಂದರ್ಭ ಸ್ವಾರಸ್ಯ ನೋಡಿ, ಒಂದು ಎಷ್ಟು ಬರೆದರೆ? ಒಂದು ಅರ್ಧ ಪೇಜ್ ಸಾಕು. ಒಂದು ಸಂದರ್ಭ ಒಂದು ಅರ್ಧ ಪೇಜ್ ಬರೀರಿ. ತುಂಬ ಜನ 1 ಪೇಜ್ ಮಾಡ್ತಾರೆ, ಆ ರೀತಿ ಮಾಡ್ಕೋಬೇಡಿ. ವಿಷಯ ಕರೆಕ್ಟಾಗಿರಬೇಕು. ವಿಷಯ ಸರಿಯಾಗಿದ್ದರೆ ಅರ್ಧ ಪೇಜ್ ಸಾಕು. ನೋಡಿ ಅರ್ಧ ಪೇಜ್ ಬರೆದಿದ್ದಾರೆ. ಒಟ್ಟಿನಲ್ಲಿ 1 ಪೇಜಲ್ಲಿ 2 ಸಂದರ್ಭ ಆಗ್ತವೆ. ನಂತರ ನೋಡಿ ಎಲ್ಲ ಸಂದರ್ಭಗಳನ್ನು ಬರೆದಿದ್ದಾರೆ. ಅಂಡರ್ಲೈನ್ ಮಾಡಿದಲ್ಲಿ ಕೆಲವಷ್ಟು ಪಾಯಿಂಟ್ಸ್ಗಳಿಗೆ ಸಮಯ ಇದ್ದರೆ ಮಾಡ್ಬೋದು. ಸೊ ಒಂದು ಕ್ವಶನ್ ಆದಮೇಲೆ ಒಂದು ಲೈನನ್ನು ಹೊಡೀರಿ, ಅದು ಕೂಡ ನೀಟ್ ಅನಿಸುತ್ತೆ. ನೋಡಿ ಸಂದರ್ಭಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಟೈಮ್ ಇದ್ದರೆ ಮಾಡಿ. ನಂತರ ಕೆಮ್ಮನೆ ಮೀಸುತ್ತನೆ ಪಂಪ ಬರೆದಿದ್ದಾರೆ. ಆಮೇಲೆ ಅಂತೆಮ್ಮನ್ನಾರ್ಗೆ ಪಿರುದುಂ ಪದ್ಯವಾಗಿ ಬರೆದಿದ್ದಾರೆ. ಸೊ 4ಕ್ಕೆ 4 ಅಂಕ, ಏನು ಮಿಸ್ಟೇಕ್ ಮಾಡಿಲ್ಲ ಅವರು. ಅರ್ಥ ಆಯ್ತಾ? ನೀವು ನೋಡ್ಕೊಂಡು ಹೋಗಿ, ಒಂದು ಪದ್ಯ ಭಾಗ 4 ಮಾರ್ಕ್ಸೇ ಕೊಡ್ತಾರೆ. ನಾನು ಹಾಕಿದ್ದೇನೆ ಚಾನಲಲ್ಲಿ, ಯಾರು ಬರ್ತಾವಂತ ನೋಡ್ಕೊಳ್ಳಿ. 40ನೇದು
ಸೊ ಆಕಾರ ಮೌಲ್ಯ ಬರೆದಿದ್ದಾರೆ. ಪದ್ಯ ಭಾಗ ವಿಸ್ತರಣೆ ಅನ್ಕೋತೀನಿ ಇದು. ಆಕಾರ ಬರೆದಿದ್ದಾರೆ, ಆಮೇಲೆ ಮೌಲ್ಯ ನೋಡ್ಕೊಳ್ಳಿ ಉತ್ತರವನ್ನು. 41 ರಾಯಿಲನು ಸೈನ್ಯದಲ್ಲಿದ್ದ. ಇದು 4 ಮಾರ್ಕ್ಸನ್ನು. ಓಕೆ, ಕಂಟಿನ್ಯೂ ಮಾಡಿದ್ದಾರೆ ಇಲ್ಲಿ, ಅಬ್ಸರ್ವ್ ಮಾಡಿ ನೀವು. ಸೊ ಫುಲ್ ಪಾಯಿಂಟ್ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದಾರೆ, ಮತ್ತು ಕಾಮ ಪ್ರತಿಯೊಂದು ಅವರು ನೀಟಾಗಿ ಬರೆದಿದ್ದಾರೆ. ಅಬ್ಸರ್ವ್ ಮಾಡಿ, ನಾನು ಜಾಸ್ತಿ ಹೇಳಲ್ಲ ನಿಮಗೆ. ನೋಡಿ ಈ ರೀತಿ ಲೈನ್ ಹೊಡಿದ್ದಾರೆ, ಅಷ್ಟೊಂದು ನೀಟು ಇಲ್ಲ ಅದು ಲೈನು. ಓಕೆ, ಒಟ್ಟಿನಲ್ಲಿ ಸಮಯ ಇದ್ದಷ್ಟು ನೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕಾಮ, ಫುಲ್ ಪಾಯಿಂಟು, ಕ್ವಶನ್ ಮಾರ್ಕು ಎಲ್ಲವನ್ನ ಗಮನಿಸಿ ಬರೀರಿ. ತುಂಬ ಜನ ಅದು ಏಕೆ ಬರೆದ್ಬಿಡ್ತಾರೆ ಸೀದಾ, ಆಯ್ತು ಮಾಡೋಕ್ಕೋಗಬೇಡಿ. ಎಲ್ಲಿ ಫುಲ್ ಪಾಯಿಂಟು ಎಲ್ಲಿ ಕಾಮ ಅಂತ ನೋಡ್ಕೊಂಡು ಬರೀರಿ. 43ನೇ ಕ್ವಶನು ಇದೇನದು, ಪ್ಯಾಸೇಜು, ಗದ್ಯ ಭಾಗ ಕೊಟ್ಟಿರ್ತಾರಲ್ಲ ಅದು. ತುಂಬಾ ಬರೆದಿದ್ದಾರೆ ನೋಡಿ ಅವರು, ನೀವು ಬರಿಬೋದು, ಅದಕ್ಕೆ ತಪ್ಪೇನಿಲ್ಲ. ಆಮೇಲೆ 44ನೇ ಕ್ವಶನು ಪತ್ರ. ನೋಡಿ ತುಂಬ ಜನ ಕೇಳ್ತೀರಾ ಟಾಪರ್ ಪತ್ರ ಯಾವುದು ಬರ್ತದೆ ಅಂತ. ಇದೇ ನೋಡಿ ಟಾಪರ್ ವ್ಯವಹಾರಿಕ ಪತ್ರ. ಇದು ಟಾಪರ್ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿ ವ್ಯವಹಾರಿಕ ಪತ್ರ. ದಿನಾಂಕ ಹಾಕಿದ್ದಾರೆ, ಇವರಿಂದ ಹಾಕಿದ್ದಾರೆ, ಆಮೇಲೆ ಇವರಿಗೆ ಹಾಕಿದ್ದಾರೆ, ಮಾನ್ಯರೇ ವಿಷಯ ಹಾಕಿದ್ದಾರೆ, ಆಮೇಲೆ ವಿಷಯ ವಿವರಣೆ ಮಾಡಿದ್ದಾರೆ. ನೋಡಿ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಅವ್ರ ಪತ್ರ ಇಲ್ಲಿಗೆ ಮುಗಿದಿಲ್ಲ. ತುಂಬ ಜನ ಏನು ಮಾಡ್ತಾರೆ, ನಿಮ್ಮ ಶಾಲೆಯಲ್ಲಿ ಹೇಳ್ತಾರೆ ಅಯ್ಯೋ ಪತ್ರ ಒಂದೇ ಪೇಜಲ್ಲಿ ಮುಗಿಬೇಕು, ಇಲ್ಲ ಮಾರ್ಕ್ಸ್ ತೆಗಿತಾರಂತ. ನೋಡಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ತೆಗೋದಿಲ್ಲ. ನೀವು ನೀಟಾಗಿ ಬರೀಬೇಕಂದ್ರೆ ಪತ್ರವನ್ನು 2 ಪೇಜಲ್ಲಿ ಬರೀಬೇಕಾಗ್ತದೆ, ಅರ್ಥ ಆಯ್ತಾ. ಕೆಲವೊಂದು ಸಲ 2 ಪೇಜ್ ಆಗ್ತದೆ. ನೋಡಿ ಇಲ್ಲಿ ಅವರು ಇಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಅವರು ಬೇರೆ ಪೇಜ್ ತೊಗೋಬೋದಾಗಿತ್ತು, ಆದರೆ ಬೇರೆ ಪೇಜ್ ತೊಗೊಂಡಿಲ್ಲ ಅವರು, ಇಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಡೋಂಟ್ ವರಿ, ನಿಮಗೆ ಎಲ್ಲಿ ನೀಟ್ ಅನಿಸುತ್ತೆ ಒಟ್ಟಿನಲ್ಲಿ ಇಲ್ಲಿ ಪೇಜ್ ಸ್ವಲ್ಪ ಇಲ್ಲಿ ತುಂಬಾ ಜಾಗ ಇದೆ, ಅರ್ಥ ಆಯ್ತಾ. ತುಂಬಾ ಜಾಗ ಇದೆ, ಕಂಟಿನ್ಯೂ ಮಾಡಿದ್ದಾರೆ. ನಿಮಗೆ ಸ್ವಲ್ಪ ಜಾಗ ಇರ್ತದೆ, ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ತುಂಬ ಸ್ಥಳ ಇದ್ದರೆ ಕಂಟಿನ್ಯೂ ಮಾಡಿ. ನೋಡಿ 2 ಪೇಜ್ ಆಗಿದೆ ಅವ್ರದ್ದು, ನಡೆಯುತ್ತೆ. 2 ಪೇಜ್ ಆದರೂ ನಿಮಗೆ ಪತ್ರ ಮಾರ್ಕ್ಸ್ ಕೊಡ್ತಾರೆ, ಅದ್ರ ಬಗ್ಗೆ ಚಿಂತೆ ಬಿಡಿ. ನೆಕ್ಸ್ಟು ಪ್ರಬಂಧ ನೋಡಿ, ತ್ಯಾಜ್ಯ ನಿರ್ವಹಣೆ ಬರೆದಿದ್ದಾರೆ, ಪೀಠಿಕೆ ಹಾಕಿದ್ದಾರೆ. ಮೊದಲು ಅದ್ರ ಬಗ್ಗೆ ಬರೆದಿದ್ದಾರೆ, ತ್ಯಾಜ್ಯ ನಿರ್ವಹಣೆ ಎಂದರೇನು ಬರೆದಿದ್ದಾರೆ. ಆಮೇಲೆ ಪೀಠಿಕೆ ಹಾಕಿದ್ದಾರೆ. ನೆಕ್ಸ್ಟು ವಿವರಣೆ ಮಾಡಿದ್ದಾರೆ, ಲಾಸ್ಟಿಗೆ ಉಪಸಂಹಾರ ಬರೆದಿದ್ದಾರೆ. ಇಷ್ಟೇ ನೋಡಿ, ಇಷ್ಟು ನೀಟಾಗಿ ಬರೆದರೆ ನಿಮಗೆ ಯಾಕೆ ಮಾರ್ಕ್ಸ್ ಕೊಡೋದಿಲ್ಲ, ಕೊಡ್ತಾರೆ. ಓಕೆ, ಸೊ ಇಲ್ಲಿಗೆ ಈ ಒಂದು ಆನ್ಸರ್ ಬುಕ್ಲೆಟು ಎಂಡ್ ಆಗ್ತದೆ. ಮುಂದಿನ ಎಲ್ಲ ಪೇಜ್ಗಳಿಗೆ ಅವ್ರು ಗೆರೆ ಹೊಡಿತಾರೆ. ಸೊ ಮುಂದೆ ಯಾವುದೇ ಕಾರಣಕ್ಕೂ ನಕಲು ಆಗಬಾರ್ದು ಅಂತ ಹೊಡಿತಾರೆ ಅದನ್ನ. ಓಕೆ, ಸೊ ಇಷ್ಟೊಂದು ಆನ್ಸರ್ ಸೀಟು ನೋಡ್ಕೊಳ್ಳಿ. ನಿಮಗೆ ಎಲ್ಲಿ ಪರ್ಫೆಕ್ಟ್ ಅನಿಸುತ್ತೆ, ಆನ್ಸರ್ ಎಲ್ಲಿ ತಪ್ಪು ಮಾಡ್ತಾ ಇದ್ದಾರಾ, ಟಾಪರ್ ಅನ್ಸಿಸ್ ನೋಡ್ಕೊಳ್ಳಿ, ನೀವು ಕೂಡ ತೆಗೆದುಕೊಳ್ಳಿ. ಅಷ್ಟೊಂದು ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿಲ್ಲ, ಮೀಡಿಯಮ್ ಆಗಿವೆ, ಅರ್ಥ ಆಯ್ತಾ. ಹ್ಯಾಂಡ್ ರೈಟಿಂಗ್ ಮೀಡಿಯಮ್ ಆಗಿವೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಆಗೋದಿಲ್ಲ, ಒಟ್ಟಿನಲ್ಲಿ ಅರ್ಥ ಆಗಬೇಕಷ್ಟೇ. ನೀವು ಬರೆದಂಥ ಆನ್ಸರು ಅರ್ಥ ಆದರೆ ಸಾಕು, ನಿಮಗೆ ಮಾರ್ಕ್ಸನ್ನೇ ಕೊಡ್ತಾರೆ. ಓಕೆ, ನೋಡ್ಕೊಳ್ಳಿ. ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಸೊ ಅಂಡರ್ಲೈನ್ ಮಾಡಿ, ಸಮಯ ಇದ್ದಷ್ಟು ಒಂದು ಕ್ವಶನ್ ಆದಮೇಲೆ ಅಂಡರ್ಲೈನ್ ಮಾಡಿ, ಮತ್ತು ಮೇನ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿ. ಆವಾಗ ನಿಮ್ಮ ಪೇಪರ್ ನೀಟ್ ಅನಿಸುತ್ತೆ. ಪೇಪರ್ ಚೆಕ್ ಮಾಡೋರು ತುಂಬ ಓದೋದಿಲ್ಲ, ಆ ಪಾಯಿಂಟ್ಸ್ ಓದ್ಬಿಟ್ಟು ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಇದು ಟ್ರಿಕ್ಕು ಅಪ್ಲೈ ಮಾಡಿ ಎಕ್ಸಾಮ್ನಲ್ಲಿ. ಓಕೆ, ಎಕ್ಸಾಮಿಗೆ ತುಂಬ ಸಮಯ ಇಲ್ಲ. ನಾನು ನಿಮಗೆ ಚಾನಲಲ್ಲಿ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಗಳು, ಜೊತೆಗೆ ಪಿಕ್ಸ್ ಪ್ರಶ್ನೆಗಳು ಎಲ್ಲ ಹಾಕಿದ್ದೀನಿ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲ ಓದ್ಕೊಳ್ಳಿ. ಎಲ್ರಿಗೂ ಆಲ್ ಬೆಸ್ಟ್. ಇದೇ ಬರ್ರಿ, ನೀವು ಕೂಡ ಔಟ್ ಮಾಡಿ. ಸೊ ಐ ವಿಲ್ ಸ್ಕೋರ್ 100 ಔಟ್ ಆಫ್ 100 ಅಂತ ಕಮೆಂಟ್ ಮಾಡಿ. ನಾನು 100ಕ್ಕೆ 100 ಅಂಕ ಗಳಿಸ್ತೀನಿ ಅಂತ ಕಮೆಂಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್.